ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಕ್ಷಮೆ ಕೇಳಿದ್ದಾರೆ. ಅದರಲ್ಲೂ ಕೂಡ ಐ ಆಮ್ ಸಾರಿ ಶಾಲಿನಿ ರಜನೀಶ್ ಮೇಡಮ್ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಸಾರಿ ಕೇಳಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಒಂದು ದಿಟ್ಟವಾದಂತ ಆರೋಪವನ್ನ ಮಾಡಿರ್ತಾರೆ, ಅದರಲ್ಲೂ ಕೂಡ ರಜನೀಶ್ ಅವರ ಮೇಲೆ. ಹಾಗಾಗಿ ಇದೀಗ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ಹೇಳಿ ಬಹುಶಃ ಇವಾಗ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿಎಸ್ ಶಾಲಿನಿ ರಜನೀಶ್ ಕ್ಷಮೆ ಕೋರಿದ ಸ್ನೇಹಮಯಿ ಕೃಷ್ಣ ಶಾಲಿನಿ ರಜನೀಶ್ ಬಗ್ಗೆ ನನಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಟೇಶ್ ಹಾಗೂ ವಿನೋದ್ ಅನ್ನೋರ ಮಧ್ಯೆ ಹಣಕಾಸಿನ ವ್ಯಾಜ್ಯ ಇತ್ತು. ನಟೇಶ್ಗೆ ವಿನೋದ್ ಅನ್ನೋ ವ್ಯಕ್ತಿ ಹಣ ಕೊಡಬೇಕಾಗಿತ್ತು. ನಟೇಶ್ ಹಣ ವಾಪಸ್ ಕೇಳಬಾರ್ದು ಅಂತ ಹೀಗೆ ಮಾಡಿದ್ದಾನೆ ಅಂತ ಹೇಳಿ ಈಗ ಹೇಳಿರೋದು. ಸುಳ್ಳು ಮಾಹಿತಿ ನೀಡಿದ್ದಾರೆ. ನಟೇಶ್ ಹಾಗೂ ವಿನೋದ್ ಅನ್ನೋರ ಮಧ್ಯೆ ಹಣಕಾಸಿನ ವ್ಯವಹಾರ ಇತ್ತು. ನಟೇಶ್ಗೆ ವಿನೋದ್ ಅನ್ನೋ ವ್ಯಕ್ತಿ ಹಣ ಕೊಡಬೇಕಾಗಿತ್ತು. ನಟೇಶ್ ಹಣ ವಾಪಸ್ ಕೇಳಬಾರ್ದು ಅಂತ ಹೇಳಿ ಇಷ್ಟೆಲ್ಲಾ ನಾಟಕ ಮಾಡಿದ್ದಾರೆ ಅಂತ ಹೇಳಿ ಈಗ ಸ್ನೇಹಮಯಿ ಕೃಷ್ಣ ಶಾಲಿನಿ ರಜನೀಶ್ ಅವರ ಬಳಿ ಸಾರಿ ಕೇಳಿದ್ದಾರೆ. ವಿಚಾರಣೆ ಬಳಿಕ ಬೆಂಗಳೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇಲ್ಲಿ ಕೆಲವೊಂದು ಆರೋಪವನ್ನ ಮಾಡಿರ್ತಾರೆ. ದಿಟ್ಟವಾದಂತ ಆರೋಪವನ್ನ ಶಾಲಿನಿ ರಜನೀಶ್ ಅವರ ಮೇಲೆ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಾರೆ. ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿ ಇರೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ, ಬಾಯಿಗೆ ಬಂದ ಹಾಗೆ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಕೂಡ ಬೇಸರವನ್ನ ಹೊರಹಾಕಿದ್ರು. ಈಗ ಕೆಟ್ಟ ಮೇಲೆ ಬುದ್ಧಿ ಕಲಿತಿರೋದು. ಸೊ ಇದೀಗ ಸಿಎಸ್ ಶಾಲಿನಿ ರಜನೀಶ್ ಅವರನ್ನ ಕ್ಷಮೆ ಕೋರಿದ್ದಾರೆ ಸ್ನೇಹಮಯಿ ಕೃಷ್ಣ. ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅನ್ನೋ ರೀತಿ ಇದೀಗ ಸೋಕಾಲ್ಡ್ ಹೋರಾಟಗಾರ ಸಾರಿ ಕೇಳಿದ್ದಾರೆ. ನನ್ನ ವಿರುದ್ಧ ಒಂದು ಸುಳ್ಳು ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆ ಹಾಕಿದ್ದೀನಿ. ಮತ್ತು ಶಾಲಿನಿ ರಜನೀಶ್ ಕರ್ನಾಟಕ ಸರ್ಕಾರ ಅವರಿಂದ ಸುಳ್ಳು ಆರೋಪ ಮಾಡಿ ಬ್ರೇಕ್ ಕೊಟ್ಟಿದ್ರು. ಆ ಒಂದು ದೂರ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನ ಕೊಟ್ಟುಕೊಂಡಿದ್ರು. ಮತ್ತು ಯಾವುದೇ ರೀತಿ ಸ್ಥಗಿರಿ ಮಾಡೋದಿಲ್ಲ. ಸಂಪೂರ್ಣವಾಗಿ ವಿಚಾರಣೆ ಮಾಡಿದ್ರೆ ಮತ್ತು ಒಂದು ದಾಖಲೆ ನಮ್ಮ ಮೊಬೈಲ್ ಪರಿಶೀಲನೆ ಮಾಡಿದ್ರೆ ನಾನು ಯಾವುದೇ ದಾಖಲೆಗಳನ್ನು ಅಥವಾ ಆಡಿಯೋ ಸೃಷ್ಟಿ ಮಾಡಿಲ್ಲ. ನನಗೆ ವಾಟ್ಸಾಪ್ ಮುಖಾಂತರ ಬಂದಿದ್ದ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ರು. ಅವನ್ನ ಕರ್ಕೊಂಡ್ಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ನನಗೆ ತಿಳಿದು ಮಾಡಿದ್ರೆ ನಟೇಶ್ ಮಾತಾಡೋದು ಏನು ಆಡಿಯೋದು ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ದಾಖಲಾತಿಗಳು ಅದು ನಿಜ ಅಂತಂದಿದ್ರು. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ ಶಾಲಿನಿ ರಜನೀಶ್ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ನನ್ನ ಹೇಳಿದವರು ಶಾಲಿನಿ ರಜನೀಶ್ಗೆ ಅವ್ರ ಕಡೆಯವರಿಗೆ ಬಂಧಿಸ್ಕೊಂಡಿರ್ತಾರೆ. ಅವ್ರು ಈಗೇನು ಹೇಳ್ತಾರೆ ಇಲ್ಲ ಅವರೆಲ್ಲ ಬೇರೆ ಪ್ರಭಾವ ಇರ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿ ಅಪರಾಧ ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶಾಲಿನಿ ರಜನೀಶ್ಗೆ ಕ್ಷಮೆಯನ್ನು ಕೊಡ್ತೀನಿ. ಇಲ್ಲಿ ಶಾಲಿನಿ ರಜನೀಶ್ ಬಗ್ಗೆ ಬಹುಶಃ ತಪ್ಪು ಮಾಹಿತಿಯನ್ನ ಕೊಡಲಾಗಿತ್ತು. ಹಾಗಾಗಿ ಬೈ ಮಿಸ್ ಆಗಿ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ರೆ, ಹಾಗಾಗಿ ಐ ಆಮ್ ಸಾರಿ ಶಾಲಿನಿ ಮೇಡಮ್ ಅಂತ ಹೇಳಿ ಇದೀಗ ಸ್ನೇಹಮಯಿ ಕೃಷ್ಣ ಅವರು ಸಾರಿ ಕೇಳ್ತಾ ಇರುವಂತದ್ದು. ಕೆಟ್ಟ ಮೇಲೆ ಬಹುಶಃ ಬುದ್ಧಿ ಬಂದಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಇದೀಗ ಸ್ನೇಹಮಯಿ ಕೃಷ್ಣ ಅವರು ಶಾಲಿನಿ ರಜನೀಶ್ ಅವರ ಬಳಿ ಸಾರಿ ಕೇಳಿದ್ದಾರೆ.